ಮಂಗಳೂರಿನ ನಗರವಾಸಿಗಳು ಬ್ಯಾಕ್ಟೀರಿಯಾಯುಕ್ತ ನೀರನ್ನ ಕುಡಿತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ. ಬ್ಯಾಕ್ಟೀರಿಯಾಯುಕ್ತ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಐವಾನ್ ಡಿಸೋಜಾ ಒಂದು ವರದಿಯನ್ನ ರಿಲೀಸ್ ಮಾಡಿದ್ದಾರೆ. ಬಟ್ ಅಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಬಿಜೆಪಿ ಮಾತ್ರ ಇದೆಲ್ಲ ಚುನಾವಣೆ ಗಿಮಿಕ್ ಅಂತ ಇಡೀ ಆರೋಪವನ್ನ ಅಲ್ಲಗಳಿತಾ ಇದೆ. ಏನಿದು ಬ್ಯಾಕ್ಟೀರಿಯಾ ಗುಟ್ಟು ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮಂಗಳೂರಿನಲ್ಲಿ ಬಿಜೆಪಿ ಕಾಂಗ್ರೆಸ್ ವಾಟರ್ ಪಾಲಿಟಿಕ್ಸ್. ಬ್ಯಾಕ್ಟೀರಿಯಾಯುಕ್ತ ನೀರು ಸರಬರಾಜು, ನೀರನ್ನ ಶುದ್ಧೀಕರಣ ಮಾಡುತ್ತಿಲ್ಲವ ಪಾಲಿಕೆ. ಸರ್ಕಾರಕ್ಕೆ ತನಿಖೆಗೆ ಆಗ್ರಹಿಸಿದ ಜಿಲ್ಲಾ ಕಾಂಗ್ರೆಸ್. ಶುದ್ಧ ಕುಡಿಯುವ ನೀರು ಎಲ್ಲರಿಗೂ ಅತ್ಯಗತ್ಯ. ಅಶುದ್ಧ ನೀರು ಕುಡಿದ್ರೆ ಆರೋಗ್ಯ ಕೆಡುವುದು ಖಚಿತ. ಶುದ್ಧ ಕುಡಿಯುವ ನೀರು ಕೊಡೋದು ಆಡಳಿತ ವರ್ಗದ ಮೊದಲ ಆದ್ಯತೆ ಆಗಿರಬೇಕು. ಆದ್ರೆ ಮಂಗಳೂರು ಮಹಾನಗರ ಪಾಲಿಕೆ ನಗರ ವಾಸಿಗಳಿಗೆ ಅಶುದ್ಧ ಬ್ಯಾಕ್ಟೀರಿಯಾ ಇರುವ ನೀರನ್ನ ನೀಡುತ್ತಿದೆಯಾ ಎನ್ನುವ ಆತಂಕ ಎದುರಾಗಿದೆ. ಎಂಎಲ್ಸಿ ಐವಾನ್ ಡಿಸೋಜಾ ಬಹಿರಂಗಪಡಿಸಿದ ವರದಿಯಲ್ಲಿ ಬ್ಯಾಕ್ಟೀರಿಯಾ ಇದೆ ಅನ್ನುವ ಅಂಶ ಉಲ್ಲೇಖವಾಗಿದೆ. ಇತ್ತೀಚೆಗೆ ಪಾಲಿಕೆ ಸಭೆಯಲ್ಲಿ ಕುಡಿಯುವ ನೀರು ಅಶುದ್ಧತೆಯ ವಿಚಾರ ಭಾರಿ ಚರ್ಚೆಯಾಗಿತ್ತು. ಕಾಂಗ್ರೆಸ್ ಅಶುದ್ಧ ಕುಡಿಯುವ ನೀರನ್ನ ನಗರದಲ್ಲಿ ಪೂರೈಕೆ ಮಾಡಲಾಗುತ್ತಿದೆ ಅಂತ ಆರೋಪಿಸಿತ್ತು. ಆದ್ರೆ ಆಡಳಿತಾರೂಢ ಬಿಜೆಪಿ ಶುದ್ಧ ನೀರೇ ಪೂರೈಸಲಾಗುತ್ತಿದೆ ಅಂತ ವಾದಿಸಿತ್ತು. ಇದೀಗ ಎಂಎಲ್ಸಿ ಐವಾನ್ ಡಿಸೋಜಾ ಅಂಡ್ ಟೀಮ್ ಬೆಂಗಳೂರಿನ ಸರ್ಕಾರಿ ಫಿಶರೀಸ್ ಕಾಲೇಜು ಪ್ರಯೋಗಾಲಯದಲ್ಲಿ ನಗರಕ್ಕೆ ಪೂರೈಕೆ ಮಾಡಲಾಗುತ್ತಿರುವ ನೀರಿನ ಪರೀಕ್ಷೆ ನಡೆಸಿದ್ದಾರೆ. ಈ ಪರೀಕ್ಷೆಯಲ್ಲಿ ಈ ನೀರು ಕುಡಿಯಲು ಯೋಗ್ಯವಲ್ಲ ಎಂಬ ವರದಿ ಬಂದಿದೆ. ಈ ಬೆನ್ನಲ್ಲೇ ಕಾಂಗ್ರೆಸ್ ಬಿಜೆಪಿ ನಡುವೆ ರಾಜಕೀಯ ಜಟಾಪಟಿ ತೀವ್ರಗೊಂಡಿದೆ. ಪಾಲಿಕೆ ಪ್ರತಿಪಕ್ಷ ನಾಯಕ ಅನಿಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಸತ್ಯ ಶೋಧನ ಸಮಿತಿಯನ್ನ ರಚಿಸಲಾಗಿದೆ. ಮಂಗಳೂರಿನ ಪಂಚನಾಡಿ, ಬೆಂದೂರ್ವೆಲ್, ಪಂಪ್ ಹೌಸ್ ಸೇರಿದಂತೆ ನಾನಾ ಭಾಗಗಳಿಗೆ ಭೇಟಿ ನೀಡಲಾಗಿದೆ. 10ಕ್ಕೂ ಅಧಿಕ ವಾರ್ಡ್ಗಳ ನೀರಿನ ಸ್ಯಾಂಪಲ್ ಪಡೆದು ಟೆಸ್ಟ್ ಮಾಡಲಾಗಿದೆ. ಆದರೆ ಟೆಸ್ಟ್ ರಿಪೋರ್ಟ್ನಲ್ಲೂ ನೀರು ಕುಡಿಯಲು ಯೋಗ್ಯವೇ ಅಲ್ಲ ಎಂಬ ಆಘಾತಕಾರಿ ವರದಿ ಹೊರಬಿದ್ದಿದೆ. ಸ್ವಲ್ಪ ನೀರನ್ನು ಕೂಡ ಸ್ಯಾಂಪಲ್ ನಾವು ತೆಗೆದು ಫಿಶರೀಸ್ ಕಾಲೇಜಲ್ಲಿ ಅದನ್ನು ಇದು ಮಾಡಬೇಕಾದ್ರೆ ಅದರಲ್ಲಿ ನಾಟ್ ಪೋರ್ಟಬಲ್ ಫಾರ್ ಡ್ರಿಂಕಿಂಗ್ ಅಂತ ಬಂತು. ಈಗ ಅದರ ಬಗ್ಗೆ ನಾವು ಕಳೆದ 4.5 ವರ್ಷಗಳಿಂದ ಕೂಡ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಒಂದಲ್ಲ ಒಂದು ವಿಚಾರದಲ್ಲಿ ನಾವು ಇದರ ಬಗ್ಗೆ ಧ್ವನಿ ಎತ್ತಾ ಬಂದಿದ್ದೇವೆ. ಆದರೆ ಆಡಳಿತ ಪಕ್ಷ ಮಾಡುವಂಥ ಬಿಜೆಪಿ ಅವರು ಪ್ರತಿ ಬಾರಿ ಕೂಡ ಅದನ್ನ ಜಲಸಿರಿ ಯೋಜನೆಯಾಗಲಿ ಅದನ್ನ ಸರಿಯಾಗಿ ಸಮರ್ಪಕ ರೀತಿಯಲ್ಲಿ ಅನುಷ್ಠಾನ ಮಾಡದ ರೀತಿಯಲ್ಲಿ ಮಾಡಿ ಅದನ್ನ ಯಾವುದೇ ವಿಚಾರದಲ್ಲಿ ಕೂಡ ಅದಕ್ಕೆ ಒಂದು ಒಳ್ಳೆಯ ರೀತಿಯ ಒಂದು ಪರಿಹಾರ ಕಂಡುವಲ್ಲಿ ಅವರು ಎಡವಿದ್ದಾರೆ ಅಂತ ನಮ್ಮ ಗಂಭೀರವಾದಂಥ ಆರೋಪ. ಕಾಂಗ್ರೆಸ್ ಆರೋಪವನ್ನ ಪಾಲಿಕೆಯ ಆಡಳಿತಾರೂಢ ಬಿಜೆಪಿ ತಳ್ಳಿ ಹಾಕಿದೆ. ಪ್ರತಿದಿನ ನೀರಿನ ಪರೀಕ್ಷೆ ನಡೆಸುತ್ತೇವೆ, ಆದ್ರೆ ಯಾವುದೇ ಸಮಸ್ಯೆ ಕಂಡುಬಂದಿಲ್ಲ. ಹೀಗಾಗಿ ಇದೊಂದು ಸುಳ್ಳು ವರದಿ ಅಂತ ಪಾಲಿಕೆ ಮೇಯರ್ ಸ್ಪಷ್ಟನೆ ನೀಡಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈ ಒಂದು ನೀರಿನ ವ್ಯವಸ್ಥೆ 1971ರಿಂದ ಇದೇ ರೀತಿಯಲ್ಲಿ ಜನರಿಗೆ ನೀರನ್ನು ಪೂರೈಸಿದ್ದೇವೆ. ನಾವು ಸಾಧಾರಣ ಒಂದು 4-5 ಪಂಪೌಸ್ನಿಂದ ದಿನಾಲು ನೀರನ್ನು ಕ್ಲೋರಿನೇಷನ್, ಕ್ಲಾರಿಫಿಕೇಶನ್ ಮತ್ತು ಫಿಲ್ಟ್ರೇಷನ್ ಮಾಡಿಯೇ ಜನರಿಗೆ ನಾವು ವಿತರಿಸಿದ್ದೇವೆ. ಅದಕ್ಕೆ ದಾಖಲೆ ಕೂಡ ಇದೆ. ನಾವು ಡೈಲಿ ಎಲ್ಲ ಪಂಪೌಸ್ಗಳಿಂದ ಆ ಲ್ಯಾಬ್ನ ಮುಖಾಂತರ ಡೈಲಿ ನಾವು ಟೆಸ್ಟ್ ಮಾಡಿಯೇ ಆ ನೀರು ಕುಡಿಯಲು ಯೋಗ್ಯವಾದ ನೀರನ್ನೇ ನಾವು ಕೊಡ್ತಾ ಇದ್ದೇವೆ. ಈ ಒಂದು ಕಾಂಗ್ರೆಸ್ ಪೀಡಿತ ನಾಯಕರು ಈ ಒಂದು ಪಾಲಿಕೆ ಚುನಾವಣೆ ಬರುವಂತ ಈ ಸಮಯದಲ್ಲಿ ಜನರನ್ನು ಒಂದು ಮಂಗ ಮಾಡುವಂತ ಸನ್ನಿವೇಶ ಸೃಷ್ಟಿ ಮಾಡಿ ಚುನಾವಣೆಯಲ್ಲಿ ಪಾಲಿಕೆಯಲ್ಲಿ ಗೆದ್ದು ಆಡಳಿತ ಎಂಬ ಭ್ರಮೆಯಲ್ಲಿದ್ದಾರೆ. ಒಟ್ಟಿನಲ್ಲಿ ಪಾಲಿಕೆಯಲ್ಲಿ ಎದ್ದಿರೋ ವಾಟರ್ ಪಾಲಿಟಿಕ್ಸ್ನಿಂದ ಜನರಿಗೆ ಗೊಂದಲವಾಗಿದೆ. ಕಾಂಗ್ರೆಸ್ ನಗರಕ್ಕೆ ಅಶುದ್ಧ ಕುಡಿಯುವ ನೀರು ಪೂರೈಕೆ ಬಗ್ಗೆ ತನಿಖೆ ನಡೆಸಬೇಕು ಅಂತ ಜಿಲ್ಲಾ ಕಾಂಗ್ರೆಸ್ ಸಿಎಂಗೆ ಮನವಿ ನೀಡಲು ಮುಂದಾಗಿದೆ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.